ಸಾನ್ವಿಧ್ಯ ಕುಕ್ ಆ್ಯಂಡ್ ಲಾಗ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವು ದಸರಾ ರಜೆ ಇತ್ತು ಅಂತ ಹೇಳ್ಬಿಟ್ಟು ಅಮ್ಮ ಮನೆಗೆ ಹೋಗ್ತಾ ಇದ್ವಿ. ಹಾಗೆ ನೈಸ್ ರೋಡ್ ಮೇಲೆ ನಮ್ಮ ಪ್ರಯಾಣ ಸಾಗಿತ್ತು. ಕ್ಲಿಪ್ಪಿಂಗ್ಸ್ ವ್ಯೂಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕೆಲವೊಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ನಾನು. ಈ ಬೆಂಗಳೂರಲ್ಲಿ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಂದ್ರೆ ಸಾಕಾಗೋಗ್ಬಿಡುತ್ತೆ. ಈ ಟ್ರಾಫಿಕ್ ನೋಡಿದ್ರೆ ಬೇಡಪ್ಪ ಮನೇಲೇ ಇದ್ಬಿಡೋಣ ಅನಿಸ್ಬಿಡುತ್ತೆ ಅಲ್ವಾ. ಮಕ್ಕಳಿಗೆ ತುಂಬ ಕಿರಿ ಮಾಡ್ತಾ ಇದ್ದು ಹೋಗೋಣ ಎಲ್ಲಾದರೂ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ಹಾಗೆ ಏನಾಗಲ್ಲ ಬಂಗಾರಿ ಹೋಗ್ತಾ ಇದ್ವಿ. ಹಾಗೆ ಮಾರ್ಕೆಟಲ್ಲಿ ಬರೋದೆಲ್ಲ ವ್ಯೂಸ್ನೆಲ್ಲ ನಾನು ತಗೋತಾ ಇದ್ದೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಗಾಳಿ ಗಿರ್ನಿ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಿದ್ದಾವೆ. ಕೆಲವೊಂದು ಮಾತ್ರ ವರ್ಕ್ ಆಗ್ತಾ ಇರಲಿಲ್ಲ. ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡೋಕೆ ನೇಚರಲ್ಲಿ. ಅದೇ ಕೆಟ್ಟೋಗಿರ್ತಾವೆ ಬಂಗಾರಿ, ಮತ್ತೆ ಮಾಡ್ತಾರೆ, ರಿಪೇರಿ ಮಾಡ್ತಾರೆ, ಮತ್ತೆ ಸರಿ ಮಾಡ್ತಾರೆ. ಹೊಸಬ್ರು ನನ್ನ ಚಾನಲನ್ನು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಮಾರ್ಗ ಮಧ್ಯದಲ್ಲಿ ಇದು ದಾವಣಗೆರೆ ನಿಯರ್ ಅನಿಸುತ್ತೆ ಒಂದು ನದಿ ಕಾಣ್ತು. ಯಾವ ನದಿ ಅಂತ ಗೊತ್ತಿಲ್ಲ ನನಗೆ. ಚೆನ್ನಾಗಿತ್ತು. ಹಾಗೆ ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ನಾವು ಮುಂದೆ ಪ್ರಯಾಣ ಮಾಡಿದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ, ನೇಚರ್ ಮಧ್ಯದಲ್ಲಿ ನದಿ ಹರಿತಾ ಇದೆ. ನೋಡಲಿಕ್ಕೆ ಎಷ್ಟು ಖುಷಿ ಆಗ್ತಾ ಇತ್ತು ಗೊತ್ತಾ. ಹಾಗೆ ತುಂಬ ಗಾಳಿನೂ ಬೀಸ್ತಾ ಇತ್ತು. ನಂಗೆ ನೀರು ಮತ್ತು ಹಚ್ಚ ಹಸಿರು ನೋಡೋದಂದ್ರೇ ತುಂಬ ಖುಷಿ ಆಗುತ್ತೆ. ಮೈಂಡೆಲ್ಲ ತುಂಬ ಫ್ರೆಶ್ ಆಗುತ್ತೆ. ಏನೋ ಬೇಜಾರಿದ್ರೂ ಎಲ್ಲ ಹೋಗ್ಬಿಡುತ್ತೆ. ಅಷ್ಟು ಖುಷಿ ಅನಿಸುತ್ತೆ ಅಲ್ವಾ. ಪೈಪ್ ಹಾಕಿರೋದಾ? ಜಾಸ್ತಿ ನೀರಾಗ್ಬಿಡುತ್ತೆ. ಯಾವ ನದಿ ಅಂತ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಹಾಗೆ ಮತ್ತೆ ನಾವು ಮುಂದೆ ಸಾಗಿದ್ವಿ. ಕಾರಲ್ಲಿ ಹೋದರೆ ಒಂದು 7 to 8 hours ಆಗುತ್ತೆ ನಮ್ಮ ಊರಿಗೆ ಪ್ರಯಾಣ ಮಾಡಬೇಕಂದ್ರೆ. ಹಾಗೆ ಇದು ನೆಕ್ಸ್ಟ್ ಮಾರ್ನಿಂಗ್ ಎಲ್ಲ ಮಕ್ಕಳೆಲ್ಲ ಫ್ರೆಶ್ ಅಪ್ ಆಗಿ ಹೋಗಿ ದೇವಸ್ಥಾನಕ್ಕೆಲ್ಲ ಹೋಗಿಬಿಟ್ಟು ಬಂದ್ವಿ. ಹಾಗೆ ಇದು ದಸರಾ ಹಬ್ಬದ ದಿನ ನಾವಿಲ್ಲಿ ಕಬ್ಬು ಎಲ್ಲ ಚೆನ್ನಾಗಿ ಬಂದಿತ್ತು. 2 ಕಬ್ಬೇನೋ ಹಾಕಿದ್ರಂತೆ ಅಮ್ಮ ಮನೆ ಮುಂದೆ. ಅಷ್ಟು ಚೆನ್ನಾಗಿ ಕಬ್ಬೆಲ್ಲ ಬಂದಿತ್ತು. ಅದನ್ನೇ ಕಟ್ ಮಾಡಿಕೊಂಡು ಪೂಜೆಗೆ ಇಡ್ತಾ ಇದ್ದಾರೆ. ಇದು ತುಂಬ ಕೆಳಗೆ ನಾವು ಕಟ್ ಮಾಡಿದರೆ ಫುಲ್ ಬುಡದಿಂದ ಅದು ಮತ್ತೆ ಬೆಳೆಯಲ್ಲ. ಸ್ವಲ್ಪ ಬಿಟ್ಟು ಮೇಲೇ ಕಟ್ ಮಾಡಿದರೆ ಮತ್ತೆ ಅದು ಬೆಳೀತಾನೆ ಇರುತ್ತೆ ಕಬ್ಬು. ಹಬ್ಬದ ದಿನ ಮಕ್ಕಳೆಲ್ಲ ಚೆನ್ನಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನಾವು. ಹಾಗಾಗಿ ಮಕ್ಕಳೆಲ್ಲ ಚೆನ್ನಾಗಿ ರೆಡಿಯಾಗಿ ನೋಡ್ಬೇಕು, ಡ್ರೆಸ್ ಹಾಕೊಂಡ್ಬಿಟ್ರೆ ಫೋಟೋ ತೆಗೆಸ್ಕೊಂಡ್ರೆ ಒಂದು ಖುಷಿ ಮಕ್ಕಳಿಗೆಲ್ಲ, ನಮಗೂ ತೆಗಿಲಿಕ್ಕೆ ಖುಷಿ. ಮಕ್ಕಳೆಲ್ಲ ಚೆನ್ನಾಗಿ ರೆಡಿಯಾಗಿದ್ದರು. ಹಾಗೆ ನಾವು ಫೋಟೋ ಎಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ಮಕ್ಕಳಿಗೆಲ್ಲ ಉಡಿ ತುಂಬಿಬಿಟ್ಟು ಆರತಿ ಮಾಡ್ತಾ ಇದ್ದಾರೆ. ಚಿನಿ ಇಲ್ಲಿ ನೋಡಪ್ಪ, ಇವಳು ಸಣ್ಣ ಇಲ್ಲಿ ನೋಡಪ್ಪ, ಅಷ್ಟೊತ್ತು ಬರ್ರಿ. ಏಯ್ ನೋಡೆ ಎಲ್ಲರೂ ನಗ್ರಿ ಒಂಚೂರು. ಏನು ಮತ್ತೆ ಮೇಲೆ ದಸರಾ ಹಬ್ಬದ ಸಾಯಂಕಾಲ ಇದು ಶಿರಹಟ್ಟಿಯಲ್ಲಿ ನಡೆಯೋದು. ಬನ್ನಿ ಮುಡಿಯುವ ಕಾರ್ಯಕ್ರಮಕ್ಕೆ ಫಕೀರ್ ಸಿದ್ದರಾಮ ಸ್ವಾಮಿಗಳು ಚಾಲನೆ ನೀಡ್ತಾರೆ. ಆನೆ, ಕುದುರೆ, ವಾದ್ಯ ವೃಂದಗಳ ಜೊತೆಗೆ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ನಡೆಸಿ ಬನ್ನಿ ಮುಡಿಯುತ್ತಾ ಜನತೆಗೆ ಆಶೀರ್ವಾದ ಎಲ್ಲ ಮಾಡ್ತಾರೆ. ಹಾಗೆ ಪರಸ್ಪರ ದ್ವೇಷ ಭೇದ ಭಾವ ತೊರೆದು ಮುಸ್ಲಿಮರು ಹಿಂದೂಗಳು ಬನ್ನಿ ಮುಡಿದು ದ್ವೇಷ ಬಿಡು ಪ್ರೀತಿ ಮಾಡು ಎಂದು ಸಾರ್ತಾರೆ. ಇದು ಹಿಂದಿನ ಅನೇಕ ಶತಮಾನಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಇದು ಬಂದ್ಬಿಟ್ಟು ಲಕ್ಷ್ಮೇಶ್ವರದ ಬನ್ನಿ ಮುಡಿಯೋ ಕಾರ್ಯಕ್ರಮ. ಇದು ರಾತ್ರಿ 12ವರೆಗೆ ದೇವರು ಬಂದಿದ್ದು ಬನ್ನಿ ಮುಡಿಯೋದು ಕಾರ್ಯಕ್ರಮ. ಇದು ಲಕ್ಷ್ಮೇಶ್ವರದಲ್ಲಿ ಬನ್ನಿ ಮುಡಿಯೋ ಕಾರ್ಯಕ್ರಮದಿಂದ ಎಲ್ಲರೂ ದ್ವೇಷ ಎಲ್ಲ ಬಿಟ್ಟು ಒಬ್ಬರಿಗೊಬ್ಬರು ಖುಷಿಯಿಂದ ಇರೋದು ಈ ಬನ್ನಿ ಮುಡಿಯೋದು ಕಾರ್ಯಕ್ರಮದ ಒಂದು ಉದ್ದೇಶ.
ಹುಣ್ಣಿಮೆ 2 ದಿನದ ಹಿಂದೆ ಈ ಥರ ಕಾಣ್ತಾ ಇತ್ತು ಆಕಾಶದಲ್ಲಿ ಚಂದ್ರ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಏನೋ ಒಂಥರ ಡಿಫ್ರೆಂಟ್ ಅನ್ನಿಸ್ತಾ ಇತ್ತು. ಈ ಥರ ನಾನು ಫಸ್ಟ್ ಟೈಮೇ ನೋಡಿದ್ದು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂತ ಈ ಫೋಟೋನ ಕ್ಲಿಕ್ ಮಾಡಿಕೊಂಡೆ ನಾನು. ನೆಕ್ಸ್ಟ್ ಡೇ ಮಾರ್ನಿಂಗು ನಾವೆಲ್ಲ ಹೊಲಕ್ಕೆ ಹೋದ್ವಿ. ಎಲ್ಲ ರೆಡಿ ಮಾಡಿಕೊಂಡು ಬುತ್ತಿ ಎಲ್ಲ ಕಟ್ಕೊಂಡು 5 ಕಲ್ಲನ್ನು ಕ್ರಮವಾಗಿ ಹೊಂದಿಸಿ ಅವುಗಳನ್ನು ಪಂಚಪಾಂಡವರು ಎಂಬರ್ಥದಲ್ಲಿ ಇಲ್ಲಿ ಪೂಜಿಸಲಾಗ್ತದೆ. ಆ ಕಲ್ಲುಗಳಿಗೆ ಸುಣ್ಣ ಬಳಿದು ಕೆಮ್ಮಣ್ಣಿನ ಚುಕ್ಕೆ ಇಟ್ಟು ಪೂಜೆ ಮಾಡ್ತಾರೆ. ಹಾಗೆ ಪಾಂಡವರ ಜೊತೆಗೆ ಕಳ್ಳನನ್ನು ಕೂರಿಸೋ ಆಚರಣೆ ಇದೆ. ಪಾಂಡವರಿಗೆ ಮತ್ತು ಕಳ್ಳಗಲ್ಲಿಗೆ ಮೊದಲು ನೈವೇದ್ಯ ರೂಪದಲ್ಲಿ ಎಡೆ ಹಿಡಿದು ಮನೆ ಮಂದಿ ಎಲ್ಲ ಕುಳಿತು ಒಟ್ಟಾಗಿ ಭೋಜನ ಮಾಡೋದು. ಹುಲ್ಲಿಗೋ ಅಂತ ಹೇಳಿಬಿಟ್ಟು ಚರಗನ ಚೆಲ್ತಾರೆ. ನಾವೇನು ಊಟಕ್ಕೆಲ್ಲ ತಗೊಂಬಂದಿರ್ತೀವಿ ಅದನ್ನೆಲ್ಲ ನೈವೇದ್ಯ ಎಲ್ಲ ಮಾಡ್ಕೊಂಬಿಟ್ಟು ಭೂತಾಯಿಗೆ ಚರಗ ಚೆಲ್ಲೋದಕ್ಕೆ, ಭೂತಾಯಿ ನಮಗೆ ಕೊಟ್ಟಿದ್ದನ್ನು ನಾವು ಮರಳಿ ಕೊಡುವ ಕಾಯಕ ಇದು. ಭೂಮಿ ತಾಯಿಯ ಸೀಮಂತ ಅಂತಲೂ ಹೇಳ್ತಾರೆ. 1 ಕಾಳು ಬಿತ್ತಿ 1000 ಮತ್ತು ಸಹಸ್ರ ಕಾಳು ನೀಡುವ ತಾಯಿ ಅಂದರೆ ಅದು ಭೂತಾಯಿ. ಭೂತಾಯಿಗೆ ಆರಾಧಿಸುವ ಒಂದು ಹಬ್ಬ ಅಂದರೆ ಅದು ಶೀಗೆ ಹುಣ್ಣಿಮೆ. ಎಳ್ಳು ಪುಡಿ ಹಾಕಿಬಿಟ್ಟು ನಾವು ಈ ಎಲ್ಲ ಅಡುಗೆನ ಮಾಡಿರ್ತೇವೆ. ಕಾಳು ಪಲ್ಯಗೆ ಮತ್ತು ಬದನೆಕಾಯಿ ಚೋಳೆಕಾಯಿಗೆಲ್ಲ ಎಳ್ಳು ಪುಡಿ ಹಾಕಿಬಿಟ್ಟು ಅಡುಗೆ ಮಾಡೋದು. ಇಷ್ಟೊಂದು ವೆರೈಟಿ ಎಲ್ಲ ಅಡುಗೆ ಮಾಡ್ಕೊಂಡ್ಬಂದು ದೇವರಿಗೆ ಮೊದಲು ನೈವೇದ್ಯ ಮಾಡಿಬಿಟ್ಟು ನಾವೆಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಹೊಲದಲ್ಲಿ ಊಟ ಮಾಡಿದರೆ ತುಂಬ ಹಸಿವಾಗುತ್ತೆ. ಮನೇಲಿ ತಿನ್ನೋಕ್ಕಿಂತ 2 ಪಟ್ಟು ಹೆಚ್ಚಿಗೆ ತಿಂತೀವಿ. ಆ ಖುಷಿನೇ ಬೇರೆ ಇರುತ್ತೆ ಹೊಲದಲ್ಲಿ ಊಟ ಮಾಡೋದು. ನನಗೆ ತುಂಬ ಖುಷಿ ಆಯಿತು. ಹೊಲ ಇದ್ದವರು ಈ ರೀತಿಯಾಗಿ ಪೂಜೆ ಮಾಡ್ತಾರೆ. ಹೊಲ ಇದ್ದವರು ಹೊಲಕ್ಕೆ ಹೋಗಿಬಿಟ್ಟು ಅಲ್ಲಿ ಊಟ ಮಾಡಿ ಈ ಥರ ಸಂಭ್ರಮ ಆಚರಿಸ್ತಾರೆ. ಉತ್ತರ ಕರ್ನಾಟಕದಲ್ಲಿ ತುಂಬ ಒಳ್ಳೆಯ ಹಬ್ಬ ಅಂತ ಹೇಳ್ಬೋದು. ರುಚಿಯಾದ ಖಾದ್ಯಗಳನ್ನೆಲ್ಲ ಮಾಡಿಕೊಂಡು ಹೊಲದಲ್ಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದು ತುಂಬ ಖುಷಿ ಆಗುತ್ತೆ. ಈ ರೀತಿ ಹಬ್ಬಗಳು ಹಿರಿಯರು ಮಾಡಿದ್ದ ಹಬ್ಬ ಎಲ್ಲ ಒಂದೊಂದಕ್ಕೂ ಒಂದೊಂದು ಅರ್ಥ ಇದೆ. ಮಾಡಪ್ಪ ಮನ್ಯಾಗ ಮಾಡಿ ಬಂಗಾರಿ, ಭಾಳ ಒಳ್ಳೆ ಕೆಲಸ ಕಣೆ. ಏನಾಯ್ತಮ್ಮ? ದೇವರಿಗೆಲ್ಲ ನೈವೇದ್ಯ ಕೊಟ್ಬಿಟ್ಟು ನೆಕ್ಸ್ಟ್ ಮಕ್ಕಳ ನೈವೇದ್ಯ. ಮಕ್ಕಳಿಗೆಲ್ಲ ಹಸಿವಾಗ್ಬಿಟ್ಟಿತ್ತು. ಮಕ್ಕಳೆಲ್ಲ ಊಟಕ್ಕೆ ಕೊಟ್ವಿ ಮಕ್ಕಳಿಗೆಲ್ಲ. ನೆಕ್ಸ್ಟ್ ನಾವೆಲ್ಲ ಊಟ ಮಾಡಿ ಸ್ವಲ್ಪ ಹೊತ್ತು ಹೊಲದಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡಿ ಮನೆ ಕಡೆ ಹೊರಟ್ವಿ ನಾವು. ನಮ್ಮ ಒಂದು ಶೀಗೆ ಹುಣ್ಣಿಮೆ ಹಬ್ಬ ಈ ರೀತಿಯಾಗಿ ನಾವು ಆಚರಿಸಿದ್ವಿ. ನೀವೆಲ್ಲ ಯಾವ ರೀತಿಯಾಗಿ ಆಚರಣೆ ಮಾಡ್ತೀರಾ ಅಂತ ಹೇಳಿ. ಹಾಗೆ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡಿ, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.